ನಾವು ಕೆಲವೊಬ್ಬರ ಜೊತೆಗೆ ಮಕ್ಕ ಕೆಡ್ಸ್ಕೊಂಡಿರ್ತೀವಿ, ಜಗಳ ಆಡಿರ್ತೀವಿ, ದ್ವೇಷ ಕೊಟ್ಕೊಂಡಿರ್ತೀವಿ. ಅದನ್ನೆಲ್ಲ ಒಡೆದು ಹಾಕಬೇಕು ಅಂತಂದ್ರ ಒಬ್ರಿಗೊಬ್ರು ಮುಖಾಮುಖಿ ಆಗ್ಬೇಕು, ಪ್ರೀತಿಯಿಂದ ಮಾತಾಡ್ಬೇಕು. ಅಂದಾಗ ಆ ದ್ವೇಷ ಮುಚ್ಚೋಗೋದು. ಬಸವಣ್ಣ ಏನ್ ಹೇಳ್ತಾರ, ಏನಿ ಬಂದಿರಿ ಹದುಳಿದ್ದೀರಿ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುದೆ, ಕುಳ್ಳಿರಿ ಎಂದರೆ ನೆಲ ಕೊಳ್ಳಿ ಹೋಗುದೆ, ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆದು ಹೋಗುದೆ. ನಾವು ಆಗ ಹೇಳ್ದಂಗ ಯಾರ ಜೊತೆನೂ ಮಕ್ಕ ಕೆಡ್ಸ್ಕೊಂಡಿರ್ತೀವಿ, ಜಗಳ ಆಡಿರ್ತೀವಿ, ಅವ್ರು ಬೇರೆ ಇವ್ರು ಬೇರೆ, ಬೇರೆ ಬೇರೆ ಊರಾಗ ಹಿಂಗಿರ್ತೇವಿ. ಏನೋ ಅದನ್ನೆಲ್ಲ ಮರೆತು ಒಂದಾಗಣ, ಪ್ರೇಮದಿಂದ ಇರೋಣ, ದ್ವೇಷ ಎಲ್ಲ ದೂರ ಸರ್ಸೋಣ ಅಂತೇಳಿ ನಾವು ಹಾಗೆ ಹೋಗ್ತೀವಿ. ನನ್ನ ಜೀವನದಾಗ ನಡೆದಂಥದ್ದೇ ಒಂದಿಷ್ಟು ನಾನು ಹಂಚ್ಕೊಳಕ್ ಇಷ್ಟಪಡ್ತೇನೆ. ನಾನು ಒಬ್ಬರ ಜೊತೆ ಜಗಳ ಆಡಿದ್ದೆ. ಅದನ್ನೆಲ್ಲ ಮರೆತು ನಾನು ಅವ್ರ ಮನೆಗೆ ಹೋದೆ. ಅವ್ರು ಹೆಂಗ್ ನೋಡ್ಕೋಬೇಕು ನಾನು ಹೋದ ತಕ್ಷಣ ನೀರು ಕೊಟ್ರು, ಬರ್ರಿ ಅಂದ್ರು, ಕುಂಡ್ರಿ ಅಂದ್ರು, ಚಾ ಕುಡೀರಿ ಅಂದ್ರು, ಊಟ ಮಾಡ್ರಿ ಅಂದ್ರು. ನಾನು ಊಟ ಮಾಡ್ಲಿಲ್ಲ ಅಂತಂದ್ರು ತಲೆ ಕೆಡ್ಸ್ಕೊಂಡ್ರು, ಊಟ ಮಾಡ್ರಿ ಅಂತ ಗಂಟು ಬಿದ್ರು. ಇದ ಬಸವಣ್ಣ ಹೇಳಿದ ಅರ್ಥ. ಏನಿ ಬಂದಿರಿ ಅದುಳಿದ್ದೀರಿ ಎಂದಡೆ ನಿಮ್ಮ ಮೈಸಿರಿ ಆರಿ ಹೋಗುದೆ. ಬಸವಣ್ಣ ಕೇಳ್ತಾರ, ಯಾರಾದ್ರೂ ನಮ್ಮ ಮನೆಗ್ ಬಂದ್ರ, ಹೊಸಬ್ರು ಇರ್ಬೋದು, ಅಳಬ್ರು ಇರ್ಬೋದು, ಅವ್ರು ಬಂದಾಗ ಏನ್ ಬಂದಿರಿ, ಆರಾಮ, ಪ್ರಯಾಣ ಎಲ್ಲ ಹೆಂಗಾತು, ಚಲೋ ಆತ, ಮನ್ಯಾಗೆಲ್ಲ ಆರಾಮದಾರ, ಮತ್ತೇನ್ ಸಮಾಚಾರ, ಭಾಳ ದಿವ್ಸ ಆಗಿತ್ತಲ್ಲ ಬಂದು. ನಾವು ಹಂಗ ಅನ್ನೋದಿಲ್ರಿ. ನಾವೇನಂತೀವಿ, ಮೊನ್ನೆರ ಬಂದಿದ್ರಲ್ಲ, ಮನಸ್ನ್ಯಾಗ ಅನ್ಕೋತಿರ್ತೇವೆ, ಏನ್ ಬರ್ತತಪ್ಪ ಈ ಪೀಡಾ, ಮಳ ಬರ್ತತಿ, ಮೊನ್ನೆರ ಬಂದಿತ್ತು ಮತ್ತೀಗ ಬಂದತಿ ಅಂತೇಳಿ ನಾವು ಮಾತಾಡ್ತೇವೆ. ಆದ್ರ ನಮ್ಮ ಮನಸ್ಸಿನಾಗ ಇಂಥ ಕಲ್ಮಶಗಳು ಅದಾವು. ಆದ್ರ ಬಸವಣ್ಣ ಏನ್ ಹೇಳ್ತಾರು, ಏನ್ ಬಂದಿರಪ್ಪ, ಆರಾಮದಿರೇನು, ಸೌಖ್ಯನು, ನಿಮ್ ಮನ್ಯಾಗ ಹೆಂಗ್ ಅದಾರು, ಏನ್ ಕೆಲಸ ಮಾಡ್ತೀರಿ, ಏನ್ ಸಮಾಚಾರ, ಏನಾರ ಕುಡಿತೀರೇನು, ತಿಂತೀರೇನು, ಕುಂಡ್ರಿ ಅಂತೇಳಿ ಮಾತಾಡ್ಸೋದು ಏನು ಸೌಜನ್ಯತೆ ಐತಲ್ಲ, ಅದನ್ನ ನಾವು ಕಳ್ಕೊಳ್ತಿದ್ದೇವೇನು. ಆದ್ರ ಹಳ್ಳಿ ಒಳಗ್ ನೋಡ್ರಿ, ಇವತ್ತು ನೀವು ಹಳ್ಳಿ ಭಾಗದಾಗ, ಗ್ರಾಮೀಣ ಪ್ರದೇಶದಾಗ ಹೋಗಿ ನೋಡ್ರಿ, ಯಾರೇ ಇರ್ಲಿ, ಅವರು ಹೊಸಬ್ರೇ ಇರ್ಲಿ. ನಾನು ಹಾವೇರಿ ಜಿಲ್ಲೆಯ ಒಂದಿಷ್ಟು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೆ ಕೆಲಸದ ಮೇಲೆ. ಹೋದಾಗ ಪ್ರತಿಯೊಂದು ಹಳ್ಳಿ ಒಳಗೂ ಅವರು ನನ್ನ ಕರ್ಕೊಂಡು ಹೋಗಿ ಮನಿಯೊಳಗ ಜಾತಿ ಕೇಳಲಿಲ್ಲ, ಧರ್ಮ ಕೇಳಲಿಲ್ಲ, ನಾನು ಹೆಂಗದೇನಿ ಅಂತ ನೋಡ್ಲಿಲ್ಲ, ಊಟ ಹಾಕಿದ್ರು. ಇದಲ್ರಿ ಮಾನವೀಯತೆ, ಇದಲ್ರಿ ಮನುಷ್ಯತ್ವ ಅಂದ್ರ. ಬಸವಣ್ಣ ಹೇಳಿದ ತತ್ವ ಇದಲ್ರಿ. ಇದಕ್ಕಿಂತ ಬೇರೆ ಏನೂ ಇಲ್ಲ. ಬಸವ ತತ್ವ ಅಂತಂದ್ರ ಅದು ದೊಡ್ಡ ಯಾವ್ದೋ ಒಂದು ಗುಡ್ಡ ಇದ್ದಂಗಪ್ಪ, ಅದನ್ನ ಆಚರಣೆ ಮಾಡಕ್ ಆಗಲ್ಪ. ಬಸವ ತತ್ವ ಅಂದ್ರ ಸತ್ಯ, ನ್ಯಾಯ, ಪ್ರೀತಿ, ಸಮಾಧಾನ, ದ್ವೇಷವನ್ನ ಹೊಡೆದಾಕಿ ಪ್ರೀತಿಯನ್ನ ತುಂಬಿಸ್ಕೊಳ್ಳೋದು ನಮ್ಮೊಳಗ. ಇದ ಬಸವ ತತ್ವ ಅಂದ್ರ. ಬಸವಣ್ಣ ಸಾರಿದ್ದೆ ಅದು. ಅದಕ್ಕೆ ಏನಿ ಬಂದಿರಿ ಹದುಳಿದ್ದೀರಿ ಎಂದರೆ ನಿಮ್ಮ ಐಸಿರಿ ಆರಿ ಹೋಗುದೆ. ಏನ್ ಬಂದಿರಪ್ಪ, ಆರಾಮದಿರೇನು ಅಂತೇಳಿ ಕೇಳಿದ್ರ ನಿಮ್ಮ ಮೈಮಾಲಿನ ಬಂಗಾರ, ಬೆಳ್ಳಿ, ಇವೆಲ್ಲ ಒಡವೆಗಳು ಆರಿ ಹೋಕ್ಕವನು. ಒಡೆನೆ ನುಡಿದಡೆ ಶಿರ ಹೊಟ್ಟಿ ಒಡೆದು ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಸಿದು ಬೀಳುವುದೇ. ಅಂದ್ರೆ ಏನು, ಯಾರಾದ್ರೂ ಬಂದಾಗ ಕುಂಡ್ರಿಪ್ಪ, ಬಾಳ ಆಯಾಸ ಆಗೈತೆ, ದೂರದಿಂದ ಬಂದಿರಿ, ಅಲ್ಲಿದ್ದ ಬಂದಿರಿ, ಬಾಳ ದಿವ್ಸ ಆತ್ ನೀವು ನಮ್ಮ ಮನಿಗ್ ಬರೋದ್, ನೀವು ಅಪರೂಪ ಅಂತೇಳಿ ಕುಂಡ್ರಿ ನಿಂಡ್ರಿ ಅಂತಂದ್ರ ನಿಮ್ ಮನಿ ಏನಾರ ತಗ್ಗ ಬೀಳ್ತತನೋ ಅಂತ ಬಸವಣ್ಣ ಕೇಳ್ತಾರ. ನಾವೇನ್ ಮಾಡಿಬಿಡ್ತೇವ್ರಿ, ಒಂದೀಟ್ ಜಗಳ ಆಗ್ಲಿ, ಅತ್ತಾಗಿನ ಮಾರಿ ಅತ್ತಾಗ, ಇತ್ತಾಗಿನ ಮಾರಿ ಇತ್ತಾಗ, ಎದುರಿಗೆ ಬಂದ್ರು ಮಾತಾಡ್ಸುವಂತ ದಿಕ್ಕು, ಸೌಜನ್ಯತೆ ನಮಗ್ ಜ್ಞಾನನ ಇರೋದಿಲ್ಲ. ಆ ಮೊನ್ನೆ ನಾನ್ ಜಗಳ ಆಡಿದಾಗ ಅವ್ರ ಮನಿಗ್ ಹೋದ್ನಿ, ಅವರು ಎಷ್ಟು ಚಂದಾಗಿ ನೋಡ್ಕೊಂಡಿದ್ರು. ಅದನ್ನೆಲ್ಲ ಜಗಳ ಮರ್ತಂಗ ನೋಡ್ಕೊಂಡ್ರಿ. ನನ್ನ ಅಷ್ಟು ಖುಷಿ ಆಯ್ತು, ಸಂತೋಷ ಆತಲ್ಲ. ಈ ಆತ್ಮ ಸಂತೃಪ್ತಿ ಐತಲ್ಲ, ಅದು ದೇವ್ರ ಮೆಚ್ಚುವಂಥದ್ದು. ಒಡನೆ ನೋಡಿದಡೆ ನಿಮ್ಮ ಶಿರ ಹೊಟ್ಟೆ ಒಡೆದು ಹೋಗುದೆ. ಮಾತಾಡಿಸಿದ್ರ ಆರಾಮದ್ರೇನು ಅಂತ ಕೇಳಿದ್ರ ನಿಮ್ಮ ತಲಿ ಹೊಟ್ಟಿ ಒಡೆದು ಹೋಕ್ಕತೇನು ಅಂತ ಬಸವಣ್ಣ ಕೇಳ್ತಾರ. ಎಂತ ಮಾತು ನೋಡ್ರಿ. ಉದ್ದೇಶ ಏನಂತಂದ್ರ, ಎಲ್ಲರ ಜೊತೆಗೆ ಸಹಬಾಳ್ವೆಯಿಂದ, ಸೌಜನ್ಯತೆಯಿಂದ, ಪ್ರೇಮದಿಂದ, ಪ್ರೀತಿಯಿಂದ, ಒಳ್ಳೆ ಬಾಂಧವ್ಯದಿಂದ ಇರಬೇಕು ಅನ್ನೋ ಉದ್ದೇಶನೇ ಇದು. ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡವಿ ಮೂಗ ಕೊಯ್ಬದೆ ಮಾಬಣೆ ಕೂಡಲ ಸಂಗಮ ದೇವ. ಕೊನೆಗೆ ಏನ್ ಹೇಳ್ತಾರೋ, ನೀವೇನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ನೀರು ಕೊಡ್ಲಿಲ್ಲ, ಊಟ ಕೊಡ್ಲಿಲ್ಲ, ಮತ್ತೇನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೊಂದಿಷ್ಟು ಮಾತ, ಚಲೋ ಮಾತ ಅವ್ರು ಕೂಡ ನೀವು ಮಾತಾಡಿದ್ರ ಸಾಕಪ್ಪ. ಹಂಗೇನಾರು ಮಾಡ್ಲಿಲ್ಲ ಅಂತಂದ್ರ ಕೆಡಿವಿ ಮೂಗ ಕೊಯ್ತಾನೋ ಕೂಡಲ ಸಂಗಮ ದೇವ. ಅಂದ್ರ ಆ ದೇವರ ಅಂತರಾತ್ಮ, ನಮ್ಮ ಒಳಗಿನ ಆತ್ಮ, ಅಂತಃಶಕ್ತಿ, ಚೈತನ್ಯ, ಪರಮಾತ್ಮ ಏನ್ ಕರಿತೀವಲ್ಲ, ಅದು ನಮ್ಮನ್ನ ಕೆಡಿ ಮೂಗು ಕೊಯ್ದು ಬಿಡ್ತದ. ಅಂದ್ರ ಪಾಪಕ್ಕೆ ಗುರಿ ಆಗ್ತೇವಿ ಅಂತ ಹೇಳುವಂತ ಮಾತಿದು. ಅದಕ್ಕೆ ಬಂದವರನ್ನ, ನಮ್ಮ ನಡುವೆ ಯಾವುದೇ ದ್ವೇಷ ಇರ್ಲಿ, ಬಂದವರನ್ನ ನಮ್ಮ ಅತಿಥಿಗಳು. ಬಸವಣ್ಣನ ಮನೆಗೆ ಕಳ್ಳ ಬರ್ತಾನ್ರಿ. ಕಳ್ಳ ಬಂದಾಗ ಬಸವಣ್ಣ ಏನ್ ಹೇಳ್ತಾರೋ, ಇವ ಕಳ್ಳಲ್ಲ, ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲ ಅಂತೇಳಿ ಅವನನ್ನ ದೇವರ ರೂಪದೊಳಗ, ಕೂಡಲ ಸಂಗಮನ ರೂಪದೊಳಗ ಕಾಣ್ತಾರ. ಅವಾಗ ಅವನಿಗೆ ಅವನ್ ತಿಳಿದು ಮನಪರಿವರ್ತನೆ ಆಗಿ
ಬದಲಾಗಿ ಶರಣ ಆಗ್ತಾನ ಅನ್ನುವಂಥ ಪ್ರಸಂಗಗಳು ಬರ್ತಾವ. ಕೊನೆಗೆ ಹೇಳೋದಿಷ್ಟೇ, ನಮ್ಮ ನಡುವೆ ಎಷ್ಟೇ ದ್ವೇಷ ಅಸೂಯೆ ಏನೇ ಇರ್ಲಿ, ಅವುಗಳನ್ನ ಹೊಡೆದು ಹಾಕ್ಬೇಕು ಅಂತಂದ್ರ ನಾವು ಪ್ರೇಮದಿಂದ ಹೊಡೆದು ಹಾಕ್ಬಹುದು. ಪ್ರೇಮದಿಂದ ನಾವು ಶರಣಾಗಿವಿ, ನಮ್ ತಪ್ಪಾಗೈತಪ್ಪ ಅಂತೇಳಿ ಶರಣ ಆಗ್ಬಿಟ್ರ ಆ ಕೋಪ, ತಾಪ, ಅಸೂಯೆ, ದ್ವೇಷ ಎಲ್ಲಾನು ಹೊಡೆದೋಗಿ ಪ್ರೇಮ ಅಷ್ಟ ಉಳಿತದ. ಪ್ರೇಮನೇ ಈ ಜಗತ್ತಿನೊಳಗೆ ಉಳಿಯುವಂಥದ್ದು. ಪ್ರೇಮಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ.